ತರಕಾರಿ ಮರೋ ಇಷ್ಟ ಆಗೋಳ ಅದೇನಂತ ವಿಚಾರಿಸು. ಓ ತರಕಾರಿ ಅಮ್ಮ, ಏನು ಇಲ್ಲಿವರೆಗೂ ಬಂದದ್ದು? ಪ್ರಭುಗಳು ಮಹಾರಾಣಿಯವರ ಕೋಣೆಯ ಬಳಿ ಬಂದು ತುಂಬಾ ದಿನಗಳಾಗಿದೆ ಎಂದು ಮೊದಲನೇ ಮಹಾರಾಣಿಯವರು ಆಗಲಕಾಯಿ, ಎರಡನೇ ಮಹಾರಾಣಿಯವರು ಸೌತೆಕಾಯಿಗಳನ್ನು ತರುವಂತೆ ಹೇಳಿದರು. ಏನು ಆಗ್ಲಕಾಯಿ ಸೌತೆಕಾಯ? ಈಗ ನಾನು ಬಂದಿದ್ದೀನಲ್ಲ, ಇನ್ನಿದ್ರ ಅವಶ್ಯಕತೆ ಅವ್ರಿಗಿಲ್ಲ. ನೀನ್ ನೋಡು, ತುಂಬಾ ಗುಣಮಟ್ಟದ ಆಗಲಕಾಯಿ ತುಂಬಾ ಸಮಯ ಬಾಳಿಕೆ ಬರುತ್ತದೆ. ಏಯ್, ಬೇಡವೆಂದರೆ ಅರ್ಥವಾಗೋದಿಲ್ಲವೇ? ಇಟ್ಕೊಂಡೋಗು. ನೋಡಿತಳ ನಾನೇನಾದ್ರೂ PM ಆದ್ರೆ ಈ ಆಗ್ಲಕಾಯಿ, ಸೌತೆಕಾಯಿ, ಈ ಬದನೆಕಾಯಿ ಎಲ್ಲ ಬ್ಯಾನ್ ಮಾಡ್ಬಿಡ್ತೀನಿ. ಅವಾಗ ಯಾವ ಹುಡುಗಿನ ಕೈಯೇ ಕೊಡಕ್ಕಾಗಲ್ಲ. ಎಲ್ಲ ಓಯರ್ ಮಕ್ಕಳು ಖುಷಿಯಾಗಿರ್ಬೋದು. ಓಯರು ಏಯ್, ನಿಂಗೆ ಗೊತ್ತಿಲ್ಲ ಆ ಬ್ರಿಟಿಷ್ ಅವ್ರನ್ನ ಕೇಳ. ಹಾಯ್ ಆಂಟಿ. ಹಾಯ್. ಏನಿಲ್ಲ, ಒಂದ್ ಸ್ಮಾಲ್ ಡೌಟ್ ಇತ್ತು, ಕ್ಲಿಯರ್ ಮಾಡ್ಕೊಳ ಅಂತ ಬಂದೆ. ಕೇಳಿ. ಅದೇ ಕುಡಿಯೋದ್ ಬಿಟ್ಬಿಡೋಣ ಅನ್ಕೊಂಡಿದೀನಿ, ನೀವೇನಂತೀರಾ? ಎಂಟ ಲೈಫಲ್ಲಿ ಏನೂ ಹೋಗೋದಿಲ್ಲ, ಕುಡಿಬೇಕು, ಸೇದ್ಬೇಕು, ಸಾಯ್ಬೇಕು ಹಂಗಂತೀರಾ? ಅಷ್ಟೇ ಅಷ್ಟೇ. ಯಾವ್ದಿಕ್ಕಿದ್ದೀರಾ ಆಂಟಿ? ನಾನು ಏನ್ ಹೇಳ್ತೀನಿ ಅಂದ್ರೆ, ಕರೆಕ್ಟು ನೀನ್ ಹೇಳಿದ್ದೆ ಕರೆಕ್ಟು. ನಾನು ಇನ್ನೂ ಏನು ಹೇಳೇ ಇಲ್ಲ. ನೀನ್ ಏನ್ ಹೇಳುದು ನಾನು ಇದನ್ನೇ ತಾನೇ ಹೇಳ್ಬೇಕು. ಅದ್ ಹಂಗಲ್ಲ. ಕರೆಕ್ಟು ನೀನ್ ಹೇಳಿದ್ದೆ ಕರೆಕ್ಟು. ನೀನ್ ಹೇಳಿದ್ದೆ ಕರೆಕ್ಟು. ಅಣ್ಣ ಅಣ್ಣ, ಇವಾಗ ನಾನು ಎಲ್ಲಿರೋದು? ನನ್ ಮುಂದೆ. ಹೋಗ್ಲಿ, ನೀವೆಲ್ಲಿರೋದು? ನಿನ್ ಮುಂದೆ. ಅದ್ ಸರಿ, ನಾವಿಬ್ರು ಎಲ್ಲಿರೋದು? ಹಿಂದೆ ಮುಂದೆ. ಅಣ್ಣ, ಈ ಜಾಗ ಎಲ್ಲಿರೋದು? ಇಲ್ಲೇ. ಅಣ್ಣ ಅದ್ ಸರಿ, ಈ ರೋಡ್ ಎಲ್ಗೋಗುತ್ತೆ? ಈ ರೋಡ್ ಎಲ್ಕೋಗಲ್ಲ, ನೀವ್ ಹೋಗ್ಬೇಕು. ಅಣ್ಣ ಇವಾಗ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ನಾನು ಹಿಂಗ್ ಹೋದ್ರೆ ಎಲ್ಗ್ ಹೋಗ್ತೀನಿ? ನೀವ್ ಹಿಂಗೋದ್ರೆ ಹಿಂಗೆ ಹೋಗ್ತೀರಾ. ತಪ್ಪಾಯ್ತು ಬಿಡ್ರಣ್ಣ, ನಿಮ್ಮ ಹತ್ರ ಕೇಳೋದೇ ಇಲ್ಲ.
ಏ ಶಬ್ಬೆಟ್ ಚಿನ್ನಾಲ್ಕನ ಬಂದಿಲ್ಲಲ್ಲ ಏ ಮಂಜ ಬಣ್ಣ ಹೊಲಸ್ತಾಳೆ ಮೊಮ್ಮಗ ಸೌಕರ್ಯ ನನ್ ಮೊಮ್ಮಗ ಪಟಾಕ್ಷಿ ಹಾರಿಸ್ಬೇಕು ಅಂತ ಹಾರಿಸ್ಲಿ ಬಿಡ್ರಿ ನನಗೇನೆ ಹಿರೋದೋಳ ನೋಡೋದು ಮೊಮ್ಮಗನ್ನ ಈಟ್ ಐತದು ಏ ಹುಚ್ಚ ನಿಂದ ಈಟ್ ಐತಿ ಅಚ್ಚ ಏ ಅದ್ರೆಲ್ಲ ಹೇಳ್ಬಾರ್ದಲ್ಲಿ ನೀ ಯಾಕೆ ನನ್ನ ಮೊಮ್ಮಗ ಸಣ್ಣದೈತಿ ಅರ್ಥ ಆಗೋದಿಲ್ಲ ಅದಕ್ಕ ಕೈ ಹಿಡಿದು ಪಟಾಕ್ಷಿ ಹೆಂಗ್ ಹಾರಿಸೋದು ಅಂತ ಹೇಳ್ಕೊಡು ಅಲ್ಲಿ ಮಟ ನಾನು ಲಕ್ಷ್ಮಣ ಪಟಾಕ್ಷಿ ಹಾರಿಸ್ಬಿಡ್ತೇನೆ ಬರೀ ಹೆಣ್ಮಕ್ಳು ಪಟಾಕ್ಷಿ ಹಾರಿಸೋದು ಆಟ ಉಂಟು ಚಿನ್ನಾಕ ಸ್ವಾಮಿ ಪಟಾಕ್ಷಿ ಹಂಗೆಲ್ಲ ಹಾರಿಸ್ಬಾರ್ದು ಕೈ ದಮ್ ಅಂತ ಸುಟ್ಟು ಬಿಟ್ಟೈತಿ ಹಚ್ಚಿ ಬಂದ್ ಬಿಡ್ಬೇಕದ್ನ ತೋರ್ಸ್ತೀನಿ ಕೊಡ ಹಿಂಗ್ ಇಡಬೇಕು ಅರ್ಧ ಮಕ್ಳು ಹಿಂಗ್ ಮಾಡಿ ಸಾಕಾತು ತಾಯಿ ಹಿಂಗ್ ಹಾರ್ಸಾಕ್ ಬರಂಗಿಲ್ಲ ಕೊಡಿಲ್ ಜಲ್ದಿ ಇದ್ ನೋಡಿ ಕೊಂದಿಲೇ ಈಗ ನೋಡ ಎಷ್ಟ್ ಹಣೆ ಅಡಿಯಪ್ಪಿ ನಿಂಗ್ ಬರ್ತಲ್ಲ ಹಾರ್ಸಕ ಈಗ ನೋಡ ನೀನು ಸಗಣಿ ಇಡ್ನ ಅದ್ರೊಳಗೆ ಇಟ್ಟು ಹಾರಿಸ್ತೇನೆ ಹುಚ್ಚದ್ ಏನಲ್ಲ ಸಗಣಿ ಇಡ್ಬೇಕಂತ ಒಳಗ ಹಿಂಗ್ ಹಚ್ಚಿ ಸಗಣಿ ಬೇರೆ ನಂದಿರುದ್ ಬೇರೆ ಅದ್ ಹಚ್ಚಿ ಹಿಂಗ್ ಸಿಗ ಒಲ್ಲು ನಾನು ಬರೇ 3 2 1 ಹೆದರ್ತಾನ ಏ ಹುಷಾರ್ಲಿ ಸೂರ್ಯ ಏ ಮಂಜ ಓಡೋಗ್ ನಿಮ್ ಮಮ್ಮಿ ಕಡೆ ಓಡೋಗ್ ಏ ಮಂಜ ನಂಗಿದ್ ಸಾಕ ನಾವ್ ಅಲ್ಲೇ ಇದನ್ನ ಒಗಿತೇನ್ ನೀನ ಹಾರ್ಸ ನೀನು ಬ್ಯಾಸ್ರ ಗಟ್ಟಿಲ್ಲ ಹೋಗಲ್ಲ ನಿಂದ್ರ ನೀನ ನಿಂದರ ಹೊತ್ತದ ನಾವಲ್ಲ ನಾರ್ಸಂಗ್ಲು ಏ ನಾನು ಪಟಾಕ್ಷಿ ಎಲ್ಲಿಟ್ಟೆ ನಾನು ಅವೆಲ್ಲ ಪಟಾಕ್ಷಿ ನೀ ಹಾರಿಸಿ ಮುಗಿಸಿ ನನಗ್ ಕೊಡಂದ್ರೆ ಎಲ್ಲಿ ಕೊಡ್ಲಿ ಎಲ್ಲ ಎತ್ತ ಕಳ್ತಿಲ್ಲ ಯಪ್ಪ ನಾನು ಗುಂಡು ಸಿಮೆಂಟ್ ಹಾಕಿ ಮಣ್ಣು ಕೊಡಕತ್ತಿದ್ಯಾ ಕೈ ಒಳಗಿಂತ್ರಿ ಎಲ್ಲ ಪಟಾಕ್ಷಿ ಇಸ್ಕೊಂಡ್ಬಿಟ್ಟಾವ ಅಯ್ಯೋ ಯಪ್ಪ ನಾವು ಒಲೆ ಪಟ್ಟಿಗೆ ಸಗಣಿ ತಿಂತಿಲ್ಲ ಕಾಣಿಸ್ಕೊಳ್ಳೆ ಮಗನ ಸಣ್ಣ ಹುಡುಗರು ಪಟಾಕ್ಷಿ ಹಾರಿಸ್ತಿಯಲ್ಲ ಕೊಡಿ ಪಟಾಕ್ಷಿ ರೊಕ್ಕ ಕೊಡೋಂಗ ಬರೇ ಬಡ್ರು ಹೊಟ್ಟಿ ಹೊಡಿದ ಆಟಲ್ ನಿಮ್ದು ಬಿಡಾಗೆ ತೋರ್ಸಕರ 50 ತಗೊಂಡು ಏನ್ ಮಾಡ್ಲಿ 10,000 ಅದ ಅದಂಟ ಪಟಾಕ್ಷಿ ಸಕರ ಏ ಆಫ್ರಿಕಾದಿಂದ ಇಂಪೋರ್ಟ್ ಮಾಡಿಸಿದ ಪಟಾಕ್ಷಿ ಮಗನ ಅದು ಯಾರ ಮಕ್ಕಳು ಚಿನ್ನಾಲ್ಕೆ ನೀ ಬರ್ಲಾರ್ದಾಗ ಲಪಡ ಹಾಕೋಲ್ಲು ನನ್ ಮೊಮ್ಮಗ ಹುಟ್ಟಿದ್ದಕ್ಕೂ ಸಾರ್ಥಕ ಆತ್ ನೋಡು ಪ್ರೂವ್ ಮಾಡಿದ್ ಇವತ್ತು ನನ್ ಮೊಮ್ಮಗ ಅಂತ ತಗೋ ನಿಂಗ್ ನೋಟ್ ಕೊಡ್ತೀನಿ ನಂದಿದ್ನಲ್ಲ ತಗೋ ಇಟ್ಕೋ ನಾ ಆಮೇಲೆ ಬರ್ತೇನೆ ನಾ ಈಗ ಹೋಗ್ಬೇಕು ಅನ್ಸ ಈ ಸತಿನು ಮಂಜ ಅಂತ ಬರ್ಸಿದ್ವಿ ಕೊಟ್ಟಿದ್ ಪಗಾರ ಎಲ್ಲ ವಾಪಸ್ ಬಂತು ಯಾವಾಗಲೂ ನಾವು ಒಬ್ಬನೇ ಇರ್ತಾನೆ ಅವಾಗ ಬಂದ್ ಇವ್ರು ಬಾರಿ ರೊಕ್ಕ ಅವ್ನು ಬರಂಗಿಲ್ಲ ನಾನು ಕೆಲ್ಸಕ್ಕೆ ಇರೋದ್ರಿಂದ ನನ್ನ ರೊಕ್ಕ ಕೊಡೋದಾಗೈತಿ ಇವ್ರು ಮಕ್ಕಳಿಗೆ यार इस वीडियो को मैं पिछले 4 दिन से देख रहा हूँ यार, लेकिन मन नहीं करता है। एक लाइक जरूर करना। ಭಾರತದ ಮೊಟ್ಟ ಮೊದಲ ಬುಲೆಟ್ ಟ್ರೈನ್ ನ ಒಂದು ಟ್ರ್ಯಾಕ್ ನ ವ್ಯವಸ್ಥೆ ಭರಾಗವಾಗಿ ಸಾಗಿದೆ. ಇದು ಜಪಾನ್ನ ಸಿಂಕ್ಸ್ 9 ಟೆಕ್ನಾಲಜಿಯೊಂದಿಗೆ ಈ ಬುಲೆಟ್ ಟ್ರೈನ್ ನಮಗೆ ಸಿಗಲಿದೆ. ಇದರ ಜೊತೆಗೆ ಮುಂಬೈ, ಮಹಾರಾಷ್ಟ್ರ ಹಾಗೂ ಅಹಮದಾಬಾದ್, ಗುಜರಾತ್ನ 500 ಕಿಲೋಮೀಟರ್ಗಳ ಒಂದು ಪ್ರಯಾಣವನ್ನ ಈ ಬುಲೆಟ್ ಟ್ರೈನ್ ಸಂಚರಿಸಲಿದೆ. ಇದರ ಸೇವಾ ಕಾಲ ಕನಿಷ್ಠ ಅಂದ್ರೆ 2 ಗಂಟೆಯ ಒಳಗೆ ಇದರ ಒಂದು ಪ್ರಯಾಣ ಕಂಪ್ಲೀಟ್ ಆಗಲಿದೆ. ನಿಲ್ದಾಣಗಳ ವಿವರ ಹೇಗಿದೆ ಅಂದ್ರೆ ಒಟ್ಟು 12 ನಿಲ್ದಾಣಗಳು, ಮಹಾರಾಷ್ಟ್ರದಲ್ಲಿ 3 ನಿಲ್ದಾಣ ಹಾಗೂ ಗುಜರಾತ್ನಲ್ಲಿ 9 ನಿಲ್ದಾಣಗಳ ಒಂದು ವ್ಯವಸ್ಥೆಯನ್ನ ಈ ಬುಲೆಟ್ ಟ್ರೈನ್ಗೆ ನೀಡಲಿದ್ದಾರೆ. ಇದು ನರೇಂದ್ರ ಮೋದಿಜಿಯವರ ಒಂದು ಯೋಜನೆ. ಈ ಯೋಜನೆಯ ಮೂಲಕ ದೇಶದ ಗರಿಮೆಯ ಹಿರಿಮೆ ಇನ್ನೂ ಕೂಡ ಹೆಚ್ಚಾಗಲಿದೆ. ದೇಶ ಬಲಿಷ್ಠ ಭಾರತದ ಒಂದು ವ್ಯವಸ್ಥಿತ ಆರ್ಥಿಕ ವ್ಯವಸ್ಥೆಯನ್ನ ಹೊರಹೊಮ್ಮುತ್ತಿದೆ ಎಂದು ಹೇಳಲು ಖುಷಿ ಎನಿಸುತ್ತದೆ. ಏನ್ ಮಾಡ್ತಿದೀಯಾ? ನಾಳೆ ಏಕಾದಶಿ ಅಲ್ವೇನ್ರಿ, ಅದಕ್ಕೆ ದೇವ್ರ ಸಾಮಾನ್ ತೊಳಿತಿದ್ದೀನಿ. ತೊಳಿ ಯಾವಾಗ ನೋಡುದು ದೇವ್ರ ಸಾಮಾನ್ ತೊಳಿಯೋದೇ ಆಗೋಯ್ತು. ಒಂದ್ ದಿವ್ಸಕ್ಕಾದ್ರೂ ಏನಂದ್ರಿ? ಗಂಡನು ದೇವ್ರ ಸಾಮಾನ ಅಲ್ವಾ, ಅದಕ್ಕೆ ಗಂಡನ್ ಸೇವೆ ಮಾಡ್ಲಿಲ್ವಲ್ಲ ಅಂತ ಹೇಳ್ತಿದ್ದೆ. ಮತ್ತೆ 25 ವರ್ಷದಿಂದ ಮಾಡಿದ್ ಇನ್ನೇನು? ಅಲ್ಲ ವಾಟ್ ಬ್ರೋ, ಆಫ್ಟರ್ ಎ ಲಾಂಗ್ ಟೈಮ್ ಇಂಗ್ಲಿಷ್ ಮಾತೃಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವ್ರಂತೆ. ಏನ್ ಹೇಳು? ಮಾತೃಭಾಷೆ ಬಿಟ್ಟವರು ಮಿಂಡ್ರಿ ಗುಡ್ದವ್ರು. ಓಹೋ ಹಂಗೆ. ಸರಿ ಆಯ್ತು, ನಿಂಗ್ ವಾಟ್ಸಾಪ್ ಅಲ್ಲಿ ಒಂದ್ ಮೆಸೇಜ್ ಕಳ್ಸಿ ನೋಡು. ಕಳ್ಸಿದ್ಯಾ? ಒಂಚೂರು ಓದ್ಬಿಟ್ಟು ಹೇಳು ಹಂಗೆ. ಅಯ್ಯೋ ಸುಮ್ನೆ ತಗ್ಲಾಕೊಂಡ್ಬಿಟ್ನಲ್ಲಪ್ಪ. ಹಲೋ
ಕೇಳಿಸ್ತಿಲ್ವಾ? ಕೇಳಿಸೈತೆ, ಹೇಳ್ತೀನಿ ತಡ. ಹೇಳು. ಸಿರಿ ಕನ್ನಡ ಗೆದ್ದೆ. ಏನ್ ಗೆದ್ದೆ? ಸಾರಿ, ಗೇಳ್ಗೆ. ಸಿರಿ ಕನ್ನಡ ಗೇಳ್ಗೆ. ಸಿರಿ ಕನ್ನಡ ಬೆಳಗ್ಗೆ. ಏನು? ಸಿರಿ ಕನ್ನಡ ಬೆಳಗ್ಗೆ. ಬೆಳಗ್ಗೆ. ಮಧ್ಯಾಹ್ನ ತಮಿಳ, ರಾತ್ರಿ ತೆಲುಗುನಾ? ಸಿರಿ ಕನ್ನಡ ಬಾಳ್ಗೆ ಕಣದು. ಬಾಳ್ಗೆ ಬೆಳಿಗ್ಗೆ ಒಂದ್ ಸ್ವಲ್ಪ ತಾನೇ ಅಂಶ ಡಿಫ್ರೆನ್ಸ್ ಇರೋದು. ಸ್ವಲ್ಪ. ನೀನು ಬೆಳಿಗ್ಗೆ ಕೆಲ್ಸಕ್ಕೆ ಶರ್ಟ್ ಹಾಕೊಂಡೋಯ್ತೀಯಾ, ಶರ್ಟ್ ಹಾಕೊಂಡೋಯ್ತೀಯಾ? ಏನ್ ಮಚ್ಚ ಅದನ್ನೆಲ್ಲ ಹಾಕೊಂಡ್ ಹೋಗಕ್ಕಾಗುತ್ತಾ? ಮತ್ತೆ ಇನ್ನೇನು ಸ್ವಲ್ಪ ತಾನೇ ಡಿಫ್ರೆನ್ಸ್ ಇರೋದು, ಹಾಕೊಂಡ್ ಹೋಗ್ಬಿಡು.